ನಮಸ್ಕಾರ ಎಲ್ಲರಿಗೂ, ಹೆಂಗದಿರಿ ಎಲ್ಲರೂ? ಸೊ ನಾವಿವತ್ತು ನಮ್ಮ ಮನೆಯೊಳಗೆ ಗಣಹೋಮ ಇಟ್ಕೊಂಡಿದ್ವಿ ನಮ್ಮ ಮಮ್ಮಿ ಮನೆಯೊಳಗೆ. ಹೀಗಾಗಿ ಎಲ್ಲ ಉಡಿ ಪಾಕಿಟ್ ಎಲ್ಲ ತುಂಬೋದಾಗಲಿ, ಅರಿಶಿನ ಕುಂಕುಮ ಹಾಕೋದಾಗಲಿ ಎಲ್ಲನೂ ಭರ್ಪೂರ್ ರೆಡಿ ಮಾಡ್ಕೊತಿದ್ವಿ ನೋಡ್ರಿ. ಒಂದು 3-4 ದಿವಸ ಹಿಂದಿಂದ ಇವೆಲ್ಲ ತಯಾರಿ ನಡೆಸಿದ್ವಿ. ಸುಮಾರು ಒಂದು 150ರಿಂದ 200 ಮಂದಿ ಬರುವಷ್ಟು ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ. ಹೀಗಾಗಿ ಒಂದು 100 ಉಡಿ ಪಾಕೆಟ್ ಎಲ್ಲ ರೆಡಿ ಮಾಡಿಟ್ವಿ ನೋಡ್ರಿ. ಹಿಂದಿನ ದಿವಸ ಎಲ್ಲ ಹಂದ್ರ ಹಾಕಿಸಿದ್ವಿ. ಸೊ ಫುಲ್ ಆನ್ ಎಲ್ಲ ರೆಡಿ ಮಾಡಿದ್ವಿ. ರಾತ್ರಿ 12 ಗಂಟೆ ತನಕ ಪೂರಾ ರೆಡಿ ಎಲ್ಲ ಮಾಡಿಟ್ಟಿದ್ವಿ ನೋಡ್ರಿ. ಇದಕ್ಕೆ ಕಾಮಾಕ್ಷಿ ದೀಪ ಅಂತಾರೆ ನೋಡ್ರಿ. ಇದನ್ನು ಕೂಡ ಮಂದಿ ಬಂದವ್ರಿಗೆಲ್ಲ ಕೊಟ್ವಿ. ಸೊ ಇವೆಲ್ಲ ಬೆಳ್ಳಿ ಐಟಮ್ಸೆ, ಇವನ್ನೇನು ಕೊಟ್ಟಿಲ್ಲ ನಾವು, ಬಟ್ ಇವನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಇನ್ನೇನು ನಾಳೆ ಪೂಜಾಗ ಎಲ್ಲ ಹಚ್ಚಿಡ್ಬೇಕಪ್ಪ ಅಂತಂದು ಈ ಥರ ಎಲ್ಲ ಉಡಿ ಪಾಕೆಟ್ ಆಗಲಿ, ಸೀರೆ ಆಗಲಿ, ಭಟ್ರಿಗೆ ಪಂಜಿ ಶಲ್ಯ ಆಗಲಿ ಇವೆಲ್ಲ ರೆಡಿ ಮಾಡಿ ಇಟ್ಟಿದ್ರು ನಮ್ಮ ಮಮ್ಮಿ ಡ್ಯಾಡಿದು ಸಿಕ್ಕಾಪಟ್ಟೆ ಪ್ಲ್ಯಾನಿಂಗ್ ನೋಡ್ರಿ. ಹೀಗಾಗಿ ಪ್ರತಿಯೊಂದು ಪ್ರೋಗ್ರಾಮ್ ಫುಲ್ ಸಕ್ಸಸ್ಫುಲ್ ಆಗ್ತದೆ. ಆ್ಯಂಡ್ ನಾವು ಕೂಡ ಸಾಥ್ ಕೊಡ್ತೀವಿ. ಅಮ್ಮಗಷ್ಟು ದೊಡ್ಡ ಬುದ್ಧಿ ಐತಿ, ನನಗೂ ಭಾಳ ದೊಡ್ಡ ಇರ್ಬೇಕು. ಹೊಸದೇನು ಹಳೇದಾಗಂತೀಗ ಅದ ಮಜಾ. ಇದು ಹಳೇದು, ಎರಡು ಸೇಮ್ ಅದ. ಇದು ಹೊಸ ಅಂದ್ರೆ ಹಿಂಗೆ ಅಗಲದ. ಹೌದೌದು, ಇದು ಹೊಸ. ಹಳೇದಲ್ಲ, ಇದು ಬಂಗಾರ. ರೆಡಿ ರೆಡಿ ಸ್ಟಡಿ ಗೋ. ಏನ್ ಬಂತು? ಆಶೀರ್ವಾದ ಮಾಡಿದ್ದು ಮಾಡುವುದು. ಇದೆ ನೋಡೋಣ. ಇದು ಇನ್ನೂ ಹೊಸ. ಗಿಫ್ಟ್ ಕೊಟ್ಟಿದ್ವಿ. ನಂದು ಇನ್ನೂ ಗಿಫ್ಟ್ ಕೊಡೋದು ಬಾಕಿ ಉಳಿದಿದೆ. ಸೊ ಮಮ್ಮಿ ಇಲ್ಲೇ ನಮಗೆ ಒಂದು ಹೊಸ ಕಂಗನ್ ಮಾಡಿಸಿದ್ರ. ಮಮ್ಮಿ ಕಡೆಂತೂ ಆಲ್ರೆಡಿ ಒಂದಿತ್ತು. ಹೀಗಾಗಿ ನನಗೊಂದು ಜೋಡಿ, ಅಕ್ಕಿಗೊಂದು ಜೋಡಿ ಆಗಲಿ ಅಂತಂದು ಮತ್ತೊಂದು ಹೊಸಾದು ಮಾಡಿಸಿದ್ರ. ಬಟ್ ನಾಳೆ ಫಂಕ್ಷನ್ ಒಳಗೆ ಯಾವ್ದು ಹೊಸಾದು ಹಾಕೋಬೇಕು ಅದು ಒಂದು ಕ್ವಶನ್ ಮಾರ್ಕ್ ಆಗಿತ್ತು. ಹೀಗಾಗಿ ಮಮ್ಮಿ ತಲೆ ಓಡಿಸಿ ಆಶೀರ್ವಾದ ಮಾಡುವುದು, ಆಶೀರ್ವಾದ ಮಾಡಿದ್ದು, ಈ ಥರ ಒಂದು ಪ್ಲ್ಯಾನ್ ಮಾಡಿ ಅದನ್ನು ಕೊಟ್ಟರು ನಮಗೆ. ಸೊ ನಾಳೆ ಮರನೇ ದಿವಸ ಯಾರು ಹೊಸಾದು ಹಾಕೋತಾರಪ್ಪ, ಜಗಳ ಬರಬಾರ್ದು, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರಬಾರ್ದು ಅಂತಂದು ಹೀಗಾಗಿ ಮಮ್ಮಿ ಈ ಥರ ಪ್ಲ್ಯಾನಿಂಗ್ ಮಾಡಿದ್ರು ನೋಡ್ರಿ. ಸೊ ಮಮ್ಮಿ ಫುಲ್ ಆನ್ ಪ್ಲ್ಯಾನಿಂಗ್. ಹಂಗಂತ ನಾವು ಏನು ಜಗಳಾಡಂಗಿಲ್ಲ. ನಾ ಆಲ್ಮೋಸ್ಟ್ ಫಸ್ಟ್ ನಮ್ಮ ತಂಗಿಗೆ ಪ್ರಿಫರೆನ್ಸ್ ಕೊಡ್ತೀನಿ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಡುಗೆ ಭಟ್ರೆಲ್ಲ ಬಂದಿದ್ರು. ಸೊ ಫಸ್ಟ್ ಪೂಜಾ ಮಾಡ್ಬೇಕು. ಹೀಗಾಗಿ ಇಲ್ಲೆಲ್ಲ ಮಮ್ಮಿ ಪೂಜೆ ಮಾಡ್ಕೊತಿದ್ರು ನೋಡ್ರಿ. ಇಲ್ಲಿ ನಮ್ಮ ಡ್ಯಾಡಿ ಗಂಧ ಎಲ್ಲ ತೇದು ಇಡ್ಲಿಕ್ಕತ್ತಿದ್ರ. ದೇವ್ರಿಗೆಲ್ಲ ಹಚ್ಬೇಕಾಗ್ತದ. ಸೊ ಬೇಕಾಗ್ತದ ಪೂಜಾಗಂತಂದು ರೆಡಿ ಇಟ್ಟಿದ್ರ. ಇಲ್ಲಿ ಆಚಾರ್ಯ ಜಲ್ದಿ ಬಂದಿದ್ರ. ಸೊ ಪೂಜಾದೆಲ್ಲ ವ್ಯವಸ್ಥೆ ಮಾಡ್ಕೊಳಿಕತ್ತಿದ್ರ. ಇಲ್ಲೇ ಅಡುಗೆ ಭಟ್ರೆ ಎಲ್ಲ ನಾಷ್ಟ ಎಲ್ಲ ಮಾಡಿ ನಮಗೆ ಕೊಟ್ಟಿದ್ರು. ಸೊ ನಾನು ನಮ್ಮ ತಂಗಿ ಇಬ್ಬರು ಬಡಿಸ್ಲಿಕ್ಕತ್ತಿದ್ವಿ. ಹಂಗೆ ನೋಡಿದರೆ ಇದೇ ಒಂದೇ ಕೆಲಸ ಮಾಡಿವಿ ಆ ದಿವಸ ಒಂದು. ಈ ಥರ
ಮನೆಯೊಳಗೆ ಪೂಜೆ ಮಾಡೋದಾಗಲಿ ಯಾವುದೋ ಒಂದು ಫಂಕ್ಷನ್ ಮಾಡೋದಾಗಲಿ ಅದು ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಆದಂಗೆ ಆಗ್ತದೆ. ಹೀಗಾಗಿ ಮನೆಯೊಳಗೆ ಅದು ಲಕ್ಷಣನೇ ಬೇರೆ ಅನ್ನಿಸ್ತದೆ. ಎಷ್ಟು ಚಂದ ಅನ್ನಿಸ್ತದೆ ಅಂದ್ರೆ ಎಲ್ಲ ಮಂದಿ ಎಲ್ಲರೂ ಕೂಡ್ತೀವಿ, ಎಲ್ಲ ಹೊರಗಿನ ಮಂದಿನೂ ಬರ್ತಾರೆ. ಇದೇ ರೀತಿಯಿಂದ ಮನಿನೂ ಕ್ಲೀನ್ ಆಗ್ತದೆ, ಯಾಕಂದ್ರೆ ಮಂದಿ ಬರ್ತಾರೆ ಅಂತಂದು. ಆ್ಯಂಡ್ ಏನೋ ಒಂದು ಮಜಾ ಇರ್ತದೆ, ಭಾಳ ಚಲೋ ಅನ್ನಿಸ್ತದೆ. ಮನೆಯೊಳಗೆ ಹಬ್ಬದ ವಾತಾವರಣ ಕ್ರಿಯೇಟ್ ಆಗ್ತದೆ. ಇನ್ಫ್ಯಾಕ್ಟ್ ನಮಗಂತೂ ಒಂದು ಮದ್ವೆ ಮನೆ ಕಂಡಂಗೆ ಅನ್ನಿಸ್ಲಿಕ್ಕತ್ತೈತೆ. ಎಷ್ಟು ಕುಂಡ್ ಮಂದಿ ಬಂದಿದ್ರೆ, ಬರೀ ಹರಟಿ ಹೊಡೆದ್ವಿ, ಬರೀ ನಕ್ವಿ, ಮಜಾ ಮಾಡಿದ್ವಿ, ಭಾರಿ ಮಜಾ ಬಂತು ನೋಡ್ರಿ. ಹೋಟೆಲ್ ಒಳಗೆ ಫಂಕ್ಷನ್ ಮಾಡೋದು ಅದು ಒಂದು ಥರ ಮಜಾ ಬೇರೆ. ಅದರಿಂದ ಮತ್ತು ಮನೆಗೆ ಬರೋ ಮುಂದೆ ಖಾಲಿ ಕೈ ಬರ್ತೀವಲ್ಲ, ಅಷ್ಟು ಮಜಾ ಬರೋಂಗಿಲ್ಲ. ಮನೆಯೊಳಗೆ ಫಂಕ್ಷನ್ ಮಾಡೋದು ಮಜಾನೇ ಬೇರೆ. ಸೊ ಟ್ರೆಡಿಷ್ನಲ್ ಪೂಜಾಗ ಟ್ರೆಡಿಷ್ನಲ್ ಲುಕ್ ಕೊಡೋದು ಭಾಳ ಜರೂರಿ ಇತ್ತು. ಹೀಗಾಗಿ ನಾವು ಒಂದು ಥೀಮ್ ಮಾಡ್ಕೊಂಡಿದ್ವಿ. ಹೆಂಗೆ ಕಾಣ್ಲಿಕ್ಕತ್ತೀವಿ ಕಮೆಂಟ್ ಮಾಡಿ ಜರೂರು ಹೇಳ್ರಿ ನನಗೆ. ಕಣ್ಣಾಗ ಇಷ್ಟು ನೀರು ಬರ್ತದಲ್ರಿ, ಕಾಜಲು ಐಲೈನರ್ ಎಲ್ಲ ಕಿತ್ಕೊಂಡು ಹೋತ್ ನೋಡ್ರಿ ಕರೆನ. ಆದರೆ ಹೇಳ್ತಾರೆ ಹೋಮ ಒಳಗೆ ಮುದ್ದಾಮ್ ಕೂಡ್ಬೇಕು. ಇನ್ಫ್ಯಾಕ್ಟ್ ಅಷ್ಟು ಕಣ್ಣೊಳಗೆ ನೀರು ಬರ್ಬೇಕಂತಾರೆ. ಸೊ ದ್ಯಾಟ್ ನಮ್ಮ ಕಣ್ಣು ಫುಲ್ ಸ್ವಚ್ಛ ಆಗ್ತಾವಂತಾರೆ. ಸೊ ಹೀಗಾಗಿ ವರ್ಷಕ್ಕೊಮ್ಮೆರ ಮನೆಯೊಳಗೆ ಹೋಮ ಮಾಡಿಸ್ಬೇಕು. ಎಲ್ಲರಿಗೂ ಚಲೋ, ನಮಗೂ ಚಲೋ, ಮನೆಗೂ ಚಲೋ, ಎಲ್ಲರಿಗೂ ಚಲೋ ನೋಡ್ರಿ. ಅಗ್ನಿನಾರಾಯಣ ಮುಖಾಂತರ ಕೊಟ್ಟಿರ್ತೀನಿ ಆಹುತಿಗಳಲ್ಲಿ ಅವ ಧೂಮ ಬತ್ತಿ ತೆಗೆದು ಇಡ ಹಾಕದ್ರಾಗ ಸಂಪೂರ್ಣ ಪೂಜಾ ಹೋಮ ಭಾಳ ಚಂದ ಆತ. ಹೀಗಾಗಿ ನಮ್ಗಿಲ್ಲಿ ಭಟ್ರ ತೀರ್ಥ, ಅಭಿಷೇಕ, ಪ್ರಸಾದ ಎಲ್ಲ ಕೊಡ್ಲಿಕ್ಕತ್ತಿದ್ರ. ಆಲ್ಮೋಸ್ಟ್ ಗೆಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರೆ, ಬಟ್ ಇಷ್ಟು ಸಡನ್ನಾಗಿ ಎಲ್ಲರೂ ಗೆಸ್ಟ್ ಬರ್ಲಿಕ್ಕತ್ರಲ್ಲ, ಟೈಮ ಸಿಗಲಿಲ್ಲ ಪ್ರತಿಯೊಬ್ಬರ ಜೊತೆ ಮಾತಾಡ್ಬೇಕಂತಂದು. ಹಿಂಗೆ ಹಾಯ್ ಅನ್ನೋದು ಬಾಯ್ ಮುಗ್ದ ಹೋಯ್ತು ಟೈಮ್. ಹಿಂಗೆ ಅನ್ನಿಸ್ಲಿಕ್ಕತ್ತದ ನೋಡ್ರಿ.
ಸೊ ಥ್ಯಾಂಕ್ ಯು ಎಲ್ಲರಿಗೂ. ಎಲ್ಲರೂ ನಮ್ಮ ಪೂಜಾಗೆ ಬಂದ್ರಿ, ಅಟೆಂಡ್ ಆದ್ರಿ, ಆನ್ಲೈನ್ ಊಟ ಮಾಡಿದ್ರಿ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಜರೂರ್ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.